ಯೋಗ ವಾಸಿಷ್ಠ 7ನೆಯ ಭಾಗ. ನಾವು ಎಲ್ಲಕ್ಕಿಂತಲೂ ಮೊದಲು ಕಲಿಯಬೇಕಾದದ್ದು ಆತ್ಮಜ್ಞಾನ. ಅದಕ್ಕಾಗಿ ವಿಚಾರಣೆ ಮಾಡಬೇಕು. ಅದಕ್ಕಾಗಿ ಅದರ ವಿಚಾರ ಚೆನ್ನಾಗಿ ತಿಳಿದವರ ಬಳಿಗೆ ಹೋಗಬೇಕು. ಉದಾಹರಣೆಗೆ ರಾಮನು ವಸಿಷ್ಠರ ಬಳಿಗೆ ಹೋದಂತೆ. ಬ್ರಹ್ಮಜ್ಞಾನ ಪಡೆದವನು ಹೇಗಿರ್ತಾನೆ ಅಂತಂದರೆ, ಬ್ರಹ್ಮನು ಸೃಷ್ಟಿಕರ್ತ, ಅದನ್ನು ಮಾಡ್ತಾನೆ. ವಿಷ್ಣುವು ಅವನ ಕೆಲಸ, ಶಿವನೂ ಸಹ ಅವನ ಪಾಲಿನ ಕೆಲಸದಲ್ಲಿ ಲೀನವಾಗಿರುವನು. ಇವೆಲ್ಲದಕ್ಕೂ ಮನಸ್ಸೇ ಕಾರಣ. ಅದು ಬಂದಿಯನ್ನಾಗಿಯೂ ಮಾಡುತ್ತದೆ, ಅದೇ ರೀತಿಯಾಗಿ ಬಂಧನದಿಂದ ವಿಮುಕ್ತನನ್ನಾಗಿಯೂ ಮಾಡುತ್ತದೆ. ವೈಜ್ಞಾನಿಕವಾಗಿ ಮುಂದೆ ಹೋಗಬೇಕಾದರೆ ನಾವು ಆಲೋಚಿಸಬೇಕು. ಆದರೆ ಆಧ್ಯಾತ್ಮಿಕವಾಗಿ ಮುಂದುವರಿಯಬೇಕಾದರೆ ಆಲೋಚನೆಗಳು ನಿಲ್ಲಬೇಕು. ಅದೇ ನಿರ್ವಿಕಲ್ಪ ಸಮಾಧಿ ಸ್ಥಿತಿ, ಅದೇ ಆತ್ಮಜ್ಞಾನ. ಅಲ್ಲಿ ಆಲೋಚನೆಗಳು ಇರುವುದಿಲ್ಲ.